ಕಾಫಿ ಏನಾದ್ರು ಕುಡಿತೀಯಾ? ಇದೇನಿದು ಸುಶೀಲಾ, ನೀನ್ ಕಾಫಿ ಕುಡಿತಾ ಇದೀಯಾ? ವ್ರತ ಮಾಡ್ತಿಲ್ವಾ? ವ್ರತನ? ಯಾರಿಗೋಸ್ಕರ ವ್ರತ ಮಾಡ್ಬೇಕಕ್ಕ? ಗಂಡನಿಗೆ ಒಳ್ಳೇದಾಗ್ಲಿ ಅಂತ. ಒಳ್ಳೇದಂದ್ರೆ? ಒಳ್ಳೇದು ಅಂದ್ರೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಸಿಗ್ಲಿ ಅಂತ. ನನ್ ಗಂಡನ್ಗೆ ಆಯಸ್ ಕೊಟ್ರೆ ಅವ್ನ್ ಬದುಕಿರೋವರೆಗೂ ಇನ್ನೊಬ್ರು ನೆಮ್ಮದಿ ತಿಂತಾನಕ್ಕ. ಆರೋಗ್ಯ ಕೊಟ್ರೆ ಅವ್ನ್ ಬೇಗ ಸಾಯಲ್ಲ. ನಾನ್ ಗಮನಿಸಿರೋ ಹಾಗೆ ಈ ಆಸ್ತಿ ಎಲ್ಲ ನಿಮ್ ತವ್ರ ಮನೆದು. ಈಗ ಸಿಕ್ಕಿರೋ ಆಸ್ತಿಯಿಂದಾನೇ ಅವ್ನು ಅಷ್ಟೊಂದು ಮೆರೀತಿದ್ದಾನೆ. ಇನ್ನೂ ಜಾಸ್ತಿ ಐಶ್ವರ್ಯ ಸಿಕ್ಕಿದ್ರೆ ತಲೆಯಲ್ಲೇ ನಡೀತಾನಕ್ಕ. ಸುಶೀಲಾ ಅಕ್ಕ, ಇನ್ನೊಂದು ಮರ್ತೆ, ನೆಮ್ಮದಿ. 3 ಜನರು ನೆಮ್ಮದಿ ಹಾಳು ಮಾಡಿದ್ರೇನೆ ಅವನಿಗೆ ನೆಮ್ಮದಿ. ಹಾಗಿರುವಾಗ ನೀನ್ ಹೇಳ್ದಾಗೆ ಗಂಡ ಅಂತ ಅನ್ಸ್ಕೊಂಡಿರೋ ನಡೆದಾಡೋ ರಾಕ್ಷಸನ್ಗೋಸ್ಕರ ಆಹಾರ, ತಿಂಡಿ, ಊಟ ಎಲ್ಲ ಬಿಟ್ಟು ವ್ರತ ಮಾಡಿ ಇದನ್ನೆಲ್ಲ ಕೊಡಿಸ್ಕೊಟ್ರೆ ಅವನ್ ಮಾಡಿರೋ ಪಾಪದ ಕೆಲಸದಲ್ಲಿ ಅರ್ಧ ಪಾಪ ನಮಗೂ ಸುತ್ಕೊಳ್ತಕ್ಕ. ಸುಶೀಲಾ, ನನಗೂ ನಿನ್ನಷ್ಟೇ ರೋಷ, ದ್ವೇಷ ಎಲ್ಲ ಇದೆ ನನ್ನ ಗಂಡನ ಮೇಲೆ. ಆದರೆ ಇದು ಸಂಪ್ರದಾಯ ಕಣೆ. ಸಂಪ್ರದಾಯ ಮಾಡಿದ್ರೆ ಆ ದೇವರು ಒಳ್ಳೇದು ಮಾಡ್ತಾನೆ. ಏನಕ್ಕ, ದೇವ್ರು ಒಳ್ಳೇದ್ ಮಾಡ್ತಾನ? ಆ ದೇವ್ರು ಒಳ್ಳೇದ್ ಮಾಡೋ ಹಾಗಿದ್ದಿದ್ರೆ ನಾನ್ ದಿನಾ ಕಣ್ಣೀರ್ ಹಾಕ್ತಿದ್ನಲ್ಲ, ಆಗ್ಲೇ ಆ ದೇವ್ರು ಬಂದು ನನ್ ಕಣ್ಣೀರ್ನ ಒರೆಸ್ಬೇಕಾಗಿತ್ತು. ನನ್ಗಿವಾಗ ಯಾವ್ದ್ರ ಮೇಲೂ ನಂಬಿಕೆನೇ ಇಲ್ಲ ಅಕ್ಕ. ಈ ವ್ರತನೆಲ್ಲ ಮಾಡು ಅಂತ ನೀನ್ ನನ್ಗೆ ಒತ್ತಾಯನೂ ಮಾಡಬೇಡ, ಜಾತ್ರೆಗೆ ಬಾ ಅಂತ ನನ್ನ ಕರೀಲೂ ಬೇಡ. ಸುಶೀಲನ್ ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಅವಳು ಮಾಡ್ತಿರೋದು ಸರಿಯಾಗೇ ಇದೆ. ನನ್ನ ಗಂಡ ಕೀಚ್ಕ. ಅವ್ರ ದೃಷ್ಟಿನಲ್ಲಿ ಅವ್ರು ಮಾಡ್ತಿರೋದು ಸರಿನೇ ಇದೆ. ನಾನು ಅವ್ರ ಕಡೆ ನಿಲ್ಲೋ ಅಥವಾ ಇವಳ ಪರವಾಗಿ ಮಾತಾಡ್ಲೋ ಅಂತ ಗೊತ್ತಾಗ್ತಿಲ್ಲ. ಮಕ್ಕಳವ, ಇಷ್ಟು ವರ್ಷ ನನ್ನ ಗಂಡನ ಆರ್ಭಟನೆಲ್ಲ ನೋಡಿರೋಳು ನೀನು. ಹೇಗಾದ್ರೂ ಮಾಡಿ ಈ ಸಲ ಏನ್ ಮಾಡ್ತಿದ್ದೀರಾ? ನೀವು ಈಗ ಮಾಡ್ತೀರಾ ಅಂತ ನನ್ಗೆ ಗೊತ್ತಿತ್ತು. ಅನುಮಾನ ಇದ್ಮೇಲೆ ಮತ್ತೇನ್ ಮಾಡ್ತಿದ್ಯಾ ಅಂತ ಯಾಕೆ ಸರ್ ಕೇಳ್ತೀರಾ? ಅನುಮಾನ ನೀವು ಮಾಡ್ತಿರೋ ವ್ರತದ ಮೇಲಲ್ಲ, ಆ ವ್ರತ ಮಾಡ್ತಿರೋ ಕಾರಣಕ್ಕೋಸ್ಕರ. ನಿಮಗೆ ಒಳ್ಳೇದಾಗ್ಲಿ ಅನ್ನೋದು ಬಿಟ್ಟು ಬೇರೆ ಯಾವ ಕಾರಣನೂ ನನ್ನ ಹತ್ರ ಇಲ್ಲ. ಅಕ್ಕ, ಇಷ್ಟು ದೊಡ್ಡ ವಿಷಯ ನನ್ನಿಂದ ಮುಚ್ಚಿಟ್ಟು ಬಾಯಿ ತುಂಬ ಅಕ್ಕ ಅಂತ ಹೇಗೆ ಕರಿತಾ ಇದೆಯಾ? ನಿತ್ಯ ಅವರೇ, ಐ ಕ್ಯಾನ್ ಎಕ್ಸ್ಪ್ಲೇನ್. ಕರ್ಣ ಪ್ಲೀಸ್, ಇವಳು ನನ್ನ ತಂಗಿ. ಏನೇ ವಿಷಯ ಇದ್ರು ನನ್ನ ಹತ್ರ ಮೊದಲು ಹಚ್ಕೋತಾ ಇದ್ಲು. ಇಷ್ಟು ವರ್ಷ ನನ್ನಿಂದ ಏನೂ ಮುಚ್ಚಿಟ್ಟಿಲ್ಲ ಅನ್ಕೊಂಡಿದ್ದೆ, ಆದ್ರೆ ಈಗ ಆ ನಂಬಿಕೆ ಎಲ್ಲ ಕಳೆದು ಹೋಯ್ತು. ಅಕ್ಕ ಪ್ಲೀಸ್ ಕಣೆ, ದೊಡ್ಡ ಆರೋಪ ಹೊರೋ ಶಕ್ತಿ ನನ್ನ ಕೈಲಿಲ್ಲ. ಸಾಕು ನಿಲ್ಸ್ತೀಯಾ? ನೀನು ಪ್ರೀತಿಸಿರೋ ಹುಡುಗಂಗೆ ಒಳ್ಳೇದಾಗ್ಲಿ ಅಂತ ತಾನೆ ನೀನು ಈ ವ್ರತ ಮಾಡ್ತಿರೋದು? ಅದನ್ನ ನನ್ನ ಹತ್ರನೂ ಹೇಳ್ದೆ ಒಬ್ಳೆ ಯಾಕೆ ಇಷ್ಟು ಕಷ್ಟಪಡ್ತಿದ್ಯಾ? ಹೇಳಿದಿದ್ರೆ ನಾನು ನಿನ್ ಜೊತೆ ನಿಲ್ತಿರ್ಲಿಲ್ವಾ? ನೋಡಿ ಕರ್ಣ, ಇವಳು ಒಂದು ಹುಡುಗನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ಅವನು ಒಳ್ಳೇದಾಗ್ಲಿ ಅಂತಾನೆ ಈ ವ್ರತ ಮಾಡ್ತಿರೋದು ಅಲ್ವೇನೆ? ಹುಚ್ಚಿ ಪ್ರೀತಿ ಏನನ್ನೆಲ್ಲ ಮಾಡಿಸುತ್ತಲ್ವಾ? ಪ್ರೀತಿ ಮಾತು ಅನ್ನೋ ವರ ಕೊಟ್ರೆ ಕೆಲವೊಂದ್ಸಲ ಮೌನ ಅನ್ನೋ ಶಾಪನ ಕೊಡುತ್ತೆ. ಅದೇ ಕೆಲವೊಂದು ಜನ ಮಾತ್ರ ಆ ಮೌನದಲ್ಲೂ ಮಾತಾಡೋದು ಕಲ್ಸ್ಬಿಡ್ತಾರೆ. ಅಂಥವ್ರನ್ನ ನಿಜವಾದ ಪ್ರೇಮಿ ಅನ್ನೋದು. ಸರಿ, ನಾನು ಹೋಗ್ತೀನಿ. ಎಲ್ಲರೂ ಕಾಯ್ತಾ ಇದ್ದಾರೆ. ಒಂದು ನಿಮಿಷ, ಟ್ಯಾಬ್ಲೆಟ್ ತಗೋತಿದ್ದೀರಾ? ಊಟ ಮಾಡಿದ್ರಿ ತಾನೆ? ಯಾವುದು ಮಿಸ್ ಮಾಡಿಲ್ಲ. ಸರಿ, ನೀವು ಹೋಗೋ ಮುಂಚೆ ಇಫ್ ಯು ಡೋಂಟ್ ಮೈಂಡ್ ನಿಮ್ಮನ್ನ ಟಚ್ ಮಾಡ್ತೀನಿ. ನಿಮಿಷ ಇರಿ. ಈಗ ಹೋಗಿ. ಈಗ ನಿಮ್ಮ ಹೊಟ್ಟೆಲಿರೋ ಮಗುನೂ ಸೇಫು, ಅವ್ರು ನಿಮ್ಮಲ್ಲಿ ಇಟ್ಟಿರೋ ನಂಬಿಕೆನೂ ಸೇಫ್. ಎಲ್ಲಿ ಆ ಮಾಡು.
ಅಯ್ಯೋ ಆ ಮಾಡು ಅಂದ್ರೆ ಶಾಕ್ ರಿಯಾಕ್ಷನ್ ಕೊಡ್ತಿದ್ಯಲ್ಲ, ಆ ಮಾಡು ಅಂದೆ. ಇಲ್ಲಿಗೆ ನನ್ನ ವ್ರತನೂ ಸಂಪೂರ್ಣ ಆಯ್ತು. ಪಾರು ಇದನ್ನ ಯಾಕೆ ತಿನ್ಸ್ದೆ ನೀನು? ಅದು ಕರ್ಣ ಸರ್ ನಿನಗೆ ತಿನ್ಸಕ್ ಹೇಳಿದ್ರು ಅಷ್ಟೇ, ಅದ್ ಬಿಟ್ರೆ ಬೇರೆ ನನ್ಗೇನು ಗೊತ್ತಿಲ್ಲ. ಕರ್ಣ ಸರ್ ನನಗೋಸ್ಕರ ಇದನ್ನೆಲ್ಲ ಮಾಡಿದ್ದಾರೆ ಅಂದ್ರೆ ಅವರು ನನ್ನನ್ನ ಕೇರ್ ಮಾತ್ರ ಮಾಡ್ತಿದಾರಾ ಅಥವಾ ಈಗ್ಲೂ ನನ್ನ ಪ್ರೀತಿಸ್ತಾ ಇದ್ದಾರಾ? ಅಯ್ಯೋ ನನಗೆ ಖುಷಿ ಆಗ್ತಿದೆ. ನೋನು ಅವರು ನನ್ನ ಅಕ್ಕನ ಗಂಡ ಆದ್ರೂ ಯಾಕೆ ಇದೆಲ್ಲ ನಡೀತಿದೆ? ಏನಾಗ್ತಿದೆ ನನ್ನ ಲೈಫಲ್ಲಿ? ನಿಧಿ, ನಿನ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋ ನಾನು ನಿನ್ಗೊಂದ್ ಮಾತು ಹೇಳ. ನಿನ್ ಮನ್ಸಲ್ಲಿ ಸುಮಾರು ವಿಷಯಗಳು ಓಡ್ತಿದೆ, ಉತ್ತರನೇ ಸಿಗ್ತಿರೋ ಸುಮಾರು ಪ್ರಶ್ನೆಗಳಿದೆ ಅಂತ ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ. ಹಾಗಂತ ನಾನು ವಿಷಯನ ಕೆದಕಿ ಕೇಳಲ್ಲ, ಹೆದರ್ಬೇಡ. ನೀನ್ ಬಂದಿರೋದು ಮಾಕಾಳಮ್ಮನ ಜಾತ್ರೆಗೆ. ಇಲ್ಲಿ ನೀನ್ ಕೇಳ್ದಿರೋ, ಕಾಣ್ದಿರೋ, ಅನ್ಕೊಳ್ದಿರೋ ಪವಾಡಗಳು ನಡೆಯುತ್ತೆ. ಸತ್ಯಗಳು ಬಯಲಾಗತ್ತೆ, ದಾರಿ ಕಾಣ್ದಿರೋರ್ಗೆ ಬೆಳಕು ಸಿಗತ್ತೆ. ಹೆದರ್ಬೇಡ, ಆ ತಾಯಿ ಮೇಲೆ ಭಾರ ಹಾಕು, ಎಲ್ಲ ಸರಿ ಹೋಗುತ್ತೆ.